ಇವತ್ತು ನಾವು BDAಗೆ ಸಂಬಂಧಪಟ್ಟಂತಹ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಸರ್, BDA ಎಂದರೇನು? ಜನಕ್ಕೆ ಯಾವ ರೀತಿ ಇದ್ರ ಬಗ್ಗೆ ಅರಿವು ಮೂಡಿಸ್ತೀರಾ? ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ರಚನೆ ಕೇವಲ ಸರ್ಕಾರದ ಅಧೀನದಲ್ಲಿರ್ತಕ್ಕಂತಹ ಒಂದು ಅಂಗಸಂಸ್ಥೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ. ಏನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ? ಯಾವ ರೀತಿ ಬೆಂಗಳೂರು ಅಭಿವೃದ್ಧಿ? ರಾಜ ಕೆಂಪೇಗೌಡ ರಾಜಧಾನಿ ಒಳಗೊಂಡಂತೆ ಈಗಾಗಲೇ ಹಲವಾರು, ಒಂದು ಭಾಗ ಜಯನಗರ, ಒಂದು ಭಾಗ ಬೆಂಗಳೂರು ಉತ್ತರ, ಈ ಭಾಗದಲ್ಲಿ ಕೆಂಪೇಗೌಡ ಬಡಾವಣೆ, ಈ ರೀತಿ ಬಡಾವಣೆ ಪ್ರಾಧಿಕಾರ ಬೆಂಗಳೂರು ಮಾತ್ರ ಸೀಮಿತವಾಗಿತ್ತು. ಸಾವಿರದ 1975ರಿಂದ ಹಾಗೂ 2008 ತನಕ ಈ ಪ್ರಾಧಿಕಾರ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ. 2008ರಲ್ಲಿ ಬೆಂಗಳೂರು ಉತ್ತರ ತಾಲೂಕು ಒಂದು ಯಲಹಂಕ ಹೋಬಳಿ, ಯಶವಂತಪುರ ಹೋಬಳಿ, ಹೆಸಗಟ್ಟ ಹೋಬಳಿ ಹಾಗೂ ಯಲಹಂಕ ಕಸಬಾ ಈ ವ್ಯಾಪ್ತಿಗೆ ಒಳಗೊಂಡಂತಹ ಒಂದು BDA ಪ್ರಾಧಿಕಾರ 2008ರಲ್ಲಿ 17 ಗ್ರಾಮಗಳನ್ನು BDA ಪ್ರಾಧಿಕಾರಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ದು. ಆ 3000 ಎಕರೆಗೆ ರೈತರು ಹಲವಾರು ಹೋರಾಟ ಮಾಡಿ ನಮ್ಮ ಭೂಮಿ, ನಮ್ಮ ಸೊತ್ತು, ನಮ್ಮ ಸೂರು ಎಂಬುದರ ಬಗ್ಗೆ ಅವಿರತವಾಗಿ ಸಂಘ ಸಂಸ್ಥೆಗಳು, ರೈತರು ಮತ್ತು ನಿವೇಶನದಾರರು ಅವಿರತ ಹೋರಾಟ ಮಾಡಿದಾಗ್ಯೂ ಕೂಡ ಅವರಿಗೆ ಫಲ ಸಿಗಲಿಲ್ಲ. 17 ಗ್ರಾಮಗಳು ಒಳಗೊಂಡಂತೆ ಒಂದು ಭಾಗ ಯಲಹಂಕಕ್ಕೆ ಆಸುಪಾಸಿನಲ್ಲಿ ಇರುವಂತಹ ಆವಳಹಳ್ಳಿ, ನಾಗೇನಹಳ್ಳಿ, ರಾಮಗುಂಡಹಳ್ಳಿ, ಅನಂತಪುರ ಹಾಗೂ ಬ್ಯಾಳಕೆರೆ, ಚಿಕ್ಕ ಬ್ಯಾಳಕೆರೆ, ದೊಡ್ಡ ಬ್ಯಾಳಕೆರೆ, ಈ ರೀತಿ 17 ಗ್ರಾಮಗಳನ್ನು ಒಳಗೊಂಡಂತಹ ಪ್ರದೇಶ 3528 ಎಕರೆ ಗ್ರಾಮಗಳು, ಒಂದು ಕಂದಾಯ ಜಮೀನನ್ನು BBMP ಹೊರತುಪಡಿಸಿ 3500 ಎಕರೆಗಳನ್ನು ಭೂಸ್ವಾಧೀನ ಪ್ರಕ್ರಿಯೆ ಮಾಡಿ ಈಗಾಗಲೇ ಹಂಚಿಕೆ ಪ್ರಕ್ರಿಯೆಗೆ ಪ್ರಾರಂಭವಾಗಿ ರೈತರಿಗೆ ಯಾವುದೇ ವಿಧವಾದ ಈ ತನಕ ಪರಿಹಾರ ನೀಡಿಲ್ಲ. ಈ ಪರ್ಯಾಯಕ್ಕೆ ರೈತರ ಗೋಳು ಬಹಳ ಕಣ್ಣೀರಿನ ಪರಿಸ್ಥಿತಿ.
ನಾನು ಸರ್ಕಾರಕ್ಕೆ ಮನವಿ ಮಾಡುವುದೆಂದರೆ ಸಮಗ್ರವಾಗಿ ಚಿಂತನೆ ಮಾಡಿ ಆ ರೈತರ ಗೋಳನ್ನು, ಆ ರೈತರಿಗಾಗುವ ಅನ್ಯಾಯವನ್ನು, ರೈತರಿಗಾಗುವ ಸಂಕಷ್ಟವನ್ನು, ರೈತರಿರುವ ಒಂದು ದುಮಾಲಿನ ಬಗ್ಗೆ ಸರ್ಕಾರ ಅವಿರತವಾಗಿ ಚಿಂತನಾ ಮಂಥನ ಮಾಡಿ ಅವರಿಗೆ ಸಿಗಬೇಕಾದಂಥ ಕನಿಷ್ಠ ನಾಗರಿಕ ಸೌಲಭ್ಯಗಳನ್ನು ನಾವು ಒದಗಿಸಿದ ಪಕ್ಷದಲ್ಲೇ ಅವರು ಬೀದಿ ಪಾಲಾಗುತ್ತಾರೆ ಆ ನಂಬಿಕೊಂಡಂತಹ ಭೂಮಿಯ ಮಾಲೀಕನಿಗೆ. ಈಗಾಗಲೇ 3500 ಎಕರೆ ಪ್ರದೇಶದಲ್ಲಿ ಬಡಾವಣೆ ಮಾಡಿ ಸ್ವಾಧೀನಕ್ಕೆ ಪಡೆದು ಈಗಲೇ ಮತ್ತೆ ಅದನ್ನು ಮಾರಾಟ ಮಾಡಲಿಕ್ಕೆ ನೀವು ಎಲ್ಲ ರೀತಿಯಲ್ಲೂ ಸನ್ನದ್ಧರಾಗಿರುವುದು ಬಹಳ ಸಂತೋಷ ಹಾಗೂ ದುಃಖದ ಪರಿಸ್ಥಿತಿ. ಏನೆಂದರೆ ರೈತರಿಗೆ ಸಲ್ಲಬೇಕಾದ ಹಣವನ್ನು ಕೊಡದೆ, ರೈತರಿಗೆ ಬರಬೇಕಾದಂಥ ಕನಿಷ್ಠ ನಾಗರಿಕ ಸೌಲಭ್ಯವನ್ನು ನೀಡದೆ ನೀವು ಮಾಡಿ ಸ್ವಾಮಿ, ಮಾಡಬೇಡ ಅಂತ ಯಾರಿದ್ರು. ಆ ರೈತರಿಗೆ ಬರಬೇಕಾದಂತಹ ಒಂದು ಸೌಲಭ್ಯ ವಂಚಿತರಾಗಿದ್ದಾರಲ್ಲ, ಆ ವಂಚನೆ ಯಾರು ಕಾರಣ? ಕೊಟ್ಟವನು ಕೋರಂಗಿ, ಇಸ್ಕೊಂಡು ವೀರಭದ್ರ. ಪಾಪ ಕೊಟ್ಬಿಟ್ರು ಅವರು. ಎಲ್ಲ ಥರದ ಕಾನೂನು ಕಟ್ಟಳೆಯನ್ನು ಸರ್ಕಾರ ರೈತರ ದಮನ ಕ್ರಿಯೆ ಮಾಡುವಂಥ ಪ್ರವೃತ್ತಿ ಆಗಬಾರದು, ದಮನ ಕ್ರಿಯೆ ಆಗಬಾರದು. ರೈತರನ್ನು ಓಲೈಸಿ ಅವರ ಮನಸ್ಸನ್ನು ತೃಪ್ತಿಪಡಿಸಿ ಸ್ವಾಧೀನಪಡಿಸಿಕೊಳ್ಳಿ. ಆಗೆಲ್ಲರೂ ತಮಗೆ ಮನ್ನಣೆ ಕೊಟ್ಟು ನಿಮಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡ್ತೀವಿ. ಆದರೆ ಬಲಾತ್ಕಾರದಲ್ಲಿ ಭೂಮಿಯನ್ನು ವಶಪಡಿಸಿಕೊಳ್ಳುವುದು ಬಹಳ ಅವಘಡ. ಸರ್, ರೈತರ ಭೂಮಿಯನ್ನು BDA ಅಕ್ವರೇಷನ್ ಮಾಡ್ಕೊತಾರಲ್ಲ, ಸರ್ಕಾರದಲ್ಲಿ ಏನಾದ್ರು ಇದೆಯಾ? ರೈತರ ಅನುಮತಿ ಇಲ್ದಿರ ಏನಾದ್ರು ನಾವು ಜಾಗ ತಗೋಬಹುದು ಅನ್ನೋದೇನಾದ್ರು ಸರ್ಕಾರದಲ್ಲಿ ಅದೇನಾದ್ರು ಅಧಿಸೂಚನೆ ಇದೆಯಾ ಸರ್? ಒಂದು ಭಾರತ ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯ ಪ್ರಕಾರ ಯಾವುದೇ ಭೂಮಿಯನ್ನು ನೀವು ಪಡೆಯಬೇಕಾದರೆ ಸರ್ಕಾರ ರೈತರಿಂದ ಅನುಮತಿ ಪಡೆಯಬೇಕು, ರೈತರಿಗೆ ತಿಳುವಳಿಕೆ ಪತ್ರವನ್ನು ನೀಡಬೇಕು, ರೈತರು ಮನವೊಲಿಸಬೇಕು. ಬಲಾತ್ಕಾರವಾಗಿ ಸರ್ಕಾರ ದಬ್ಬಾಳಿಕೆ ಮಾಡಬಾರದು. ರೈತರನ್ನು ಪ್ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮಗೋಸ್ಕರ ಸರ್ಕಾರ, ನೀವಿದ್ದ ಸರ್ಕಾರ, ನಾವು ನಿಮ್ಮ ಬಳಿ ಇದ್ದೇವೆ ಅಂತ ಪ್ರೀತಿ ವಿಶ್ವಾಸದಿಂದ ಹೋದರೆ ಮಾತ್ರ ರೈತರು ಉಳಿಗಾಲ. ಇಲ್ಲದೆ ರೈತರು ಮಾನಹೋಮ. ಇದಕ್ಕೆ ಯಾರು? ಈಗ ಸರ್ಕಾರವೇ ಹೊಣೆ. ಆದರೆ ತಲಾಂತರಗಳಿಂದ ಬಂದಂತಹ ಭೂಮಿ ನಂಬಿಕೊಂಡಂತಹ ಭೂತಾಯಿ ನಂಬಿಕೊಂಡಂತಹ ರೈತರ ಗತಿ, ತಲಾಂತರಿಂದ ತಾನು ಉಳುಮೆ ಮಾಡಿ ಆ ಮಣ್ಣಿಗೋಸ್ಕರ ತ್ಯಾಗ ಮಾಡಿ ಆ ಇರೋ ಜಮೀನಿಗೋಸ್ಕರ ಎಲ್ಲವೂ ಪರಿಪಕ್ವವಾಗಿ ಮಾಡಿಕೊಳ್ಳುವಂತಹ ತಲಾಂತರನ್ನ ನೀವು ಒಕ್ಕಲೆಬ್ಬಿಸಿದರೆ ಅವರ ಗತಿ ಏನು? ಸರ್ಕಾರದ ಒಂದು ಮಾನದಂಡವೇ ಏನು? ಸರ್ಕಾರ ಮಾನದಂಡ ಯಾರಿಗೋಸ್ಕರ ಲಾಭ? ಇದು ಯಾರ ಚಿಂತನೆಗೋಸ್ಕರ, ಯಾರ ಹಿತಕ್ಕೋಸ್ಕರ? ಇದು ಬಡವ ಬಲ್ಲಿ ಜನಗಲ್ಲ ನಿವೇಶನ. ಈ ನಿವೇಶನ ಐಷಾರಾಮ ಜೀವನ ಮಾಡೋರು ಮಾತ್ರ ಇದು ಈ ನಿವೇಶನ. ಆದರೆ ನೀವು ರೈತನಿಗೆ ಕೊಡುವುದು ಏನು? ಅವನವರೇನು ಪುನಃ ಕಾಷ್ಟು ನೀವು ಕೊಡುವುದು
5 ಕುಂಟೆ ಮಾತ್ರನ? ಎಂತಹ ಅನ್ಯಾಯ! ಆದರೆ ಈ ಘೋರ ಈ ಪರಿಸ್ಥಿತಿಗೆ ಸರ್ಕಾರವೇ ಹೊಣೆ. ಆದರೆ ಇದಕ್ಕೆ ಮಾನದಂಡ ಮತ್ತು ಎಲ್ಲವೂ ಈ ಪ್ರಾಧಿಕಾರ ಹೊರಬೇಕಾದದು. ರೈತರು ಒಕ್ಕಲೆಬ್ಬಿಸಿ ಮಾಡುವ ಪ್ರಕ್ರಿಯೆ ಎಂದಿಗೂ ಬೇಡ. ಈ ದೇಶ ಬೆನ್ನೆಲುಬು ರೈತ. ಈ ದೇಶ ಬೆನ್ನೆಲುಬು ನಮ್ಮ ರಾಷ್ಟ್ರಕ್ಕೆ ಬೇಕು ರೈತ. ಉಳುವ ನೇಗಿಲ ರೈತ ಬೇಕು. ಅದಕ್ಕೋಸ್ಕರ ಈಗಿನ 2ನೇ ಹಂತದ ಪ್ರಾಧಿಕಾರ BDA ಮತ್ತೆ 3,000 ಎಕರೆಗಳನ್ನು 17 ಗ್ರಾಮಗಳನ್ನು ಒಳಗೊಂಡಂತೆ ಮತ್ತೆ ಪ್ರಾಧಿಕಾರ 2ನೇ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಶೋಚನೀಯ ಸಂಗತಿ. ಹಾಗೂ ಒಂದು ರೈತರ ದಮನ ಪ್ರಕ್ರಿಯೆ, ರೈತರು ಒಕ್ಕಲೆಬ್ಬಿಸುವ ಪ್ರಕ್ರಿಯೆ. ಈ ದೇಶಕ್ಕೆ ರೈತ ಬೆನ್ನೆಲುಬು. ಅವರಿದ್ದರೆ ಮಾತ್ರ ಈ ಜಗತ್ತು. ಕೊಡುವ ಹಾಲು, ಕೊಡುವ ಭೂಮಿ, ಈ ರೈತಕ್ಕೆ ದೇಶ ಬೆನ್ನೆಲುಬಾದರೆ ಮಾತ್ರ ಈ ದೇಶ ಉಳಿದಿತ್ತು. ರೈತರು ಒಕ್ಕಲೆಬ್ಬಿಸಿ ನಾವು ಮಾಡುವುದೇನು ಸಾರ್ಥಕ? ಯಾರಿಗೋಸ್ಕರ ಈ ಸಾರ್ಥಕ? ಯಾರ ಪುರುಷಕ್ಕೋಸ್ಕರ ಈ ಸಾರ್ಥಕ? ಸರ್ಕಾರ ದುಮ್ಮೆಗಳಲ್ಲಿ ಹಾರುವುದು, ಮಾಡುವುದು ಮತ್ತೊಂದು, ಹೇಳುವುದು ಮತ್ತೊಮ್ಮೆ ಹೇಳುವುದು. ಯಾರೋ ಐಷಾರಾಮ ಜೀವನಕ್ಕೋಸ್ಕರ ಈ ಬದಲಾವಣೆಗಳು ಮಾಡುವುದು ಖಂಡಿತ ಇದು ಉತ್ತಮ ಬೆಳವಣಿಗೆಯಲ್ಲ. ತಲಾಂತ ಮುತ್ತಾದ ಕಾರಣ ಬಂದಂತಹ ಅವರು ಹೇಳಿಕೆಯನ್ನು ಬಂದಂತಹ ಅವರು ಶೋಚನೀಯ ಸಂಗತಿ. ಆ ರೈತರ ಗತಿ, ರೈತರ ಪಾಡೇನು? ರೈತನು ಒಕ್ಕಲೆಬ್ಬಿಸಿ ನಾವು ಮಾಡುವುದೇನು? ಈ ದಮನ ಪ್ರಕ್ರಿಯೆ ಬೇಕಿದೆಯಾ ಈ ಸರ್ಕಾರಕ್ಕೆ? ಈಗಾಗಲೇ 3,500 ಎಕರೆಗಳು ಮೊದಲೇ ಶ್ರೀರಾಮ ಕಾವರಂತರ ಬಡಾವಣೆಯಲ್ಲಿ ಮಾಡಿದಂತಹ ಪ್ರಕ್ರಿಯೆ ಸಾಲದ ನಿಮಗೆ ದಾಹ ರೈತರ ಮಾನ ಹೋಯಿತು. ಎಲ್ಲಿ ಈ ದಮನ ಪ್ರಕ್ರಿಯೆ? ರೈತರು ಒಕ್ಕಲೆಬ್ಬಿಸಿ ಮಾಡುವ ಪ್ರಕ್ರಿಯೆ ಯಾರಿಗೆ ಬೇಕು? ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ ಒಂದು ಭಾಗ, ರೈತರು ಮನವೊಲಿಸಿ ಪ್ರೀತಿ ಗಳಿಸಿ ರೈತರಿಗೋಸ್ಕರ ಇರುವಂತಹ ಜಾಗವನ್ನು ಯಾವುದೇ ಕಾನೂನನ್ನು ಕಬಳಿಸಬಾರದು. ಒಂದು ಪ್ರಕ್ರಿಯೆ ಇದ್ರೂ ಕೂಡ ಈಗ 2ನೇ ಹಂತಕ್ಕೆ ಒಂದು ಕೃಷ್ಣರಾಜಪುರ, ಲಿಂಗರಾಜಪುರ, ಮೈಲಿಪ್ಪನಹಳ್ಳಿ, ಮಧುಗಿರಿಹಳ್ಳಿ, ಕೋನಿಶೆಟ್ಟಿಹಳ್ಳಿ, ಸೋಲದೇವನಹಳ್ಳಿ 17 ಗ್ರಾಮ 18 ಗ್ರಾಮಗಳನ್ನು ಮತ್ತೆ ನೀವು ವಶ ಮಾಡಲಿಕ್ಕೆ ನೀವು ಬಂದಿದ್ದೀರಲ್ಲ. ಭೂಮಿಯ ದಾಹವಿಲ್ಲವೇ? ಭೂಮಿಯ ದಾಹ ಅಲ್ಲವೇ? ಯಾರ ಪುರುಷತ್ವಕ್ಕೋಸ್ಕರ ಈ ಕಾಮಗಾರಿ, ಈ ಯೋಜನೆ? ರೈತರು ಈ ದೇಶ ಬೆನ್ನೆಲುಬು ಎಂದು ಹೇಳುತ್ತಾರೆ ಈ ಸರ್ಕಾರಗಳು, ಈ ಗೆದ್ದಂತಹ ಜನಪ್ರತಿನಿಧಿಗಳು. ರೈತರೇ ಈ ದೇಶ ಬೆನ್ನೆಲುಬು ಬಂದಾಗ ಎಲ್ಲಿ ನೀವು ಅವರು ಕಾಪಾಡುವರಿ? ಎಲ್ಲರಿ ಅವರಿಗೆ ಆತ್ಮಸ್ಥೈರ್ಯವನ್ನು ಕೊಡುವಿರಿ? ಉಳುವನು ಯೋಗಿ, ಈ ದೇಶದ ಯೋಗಿ ರೈತ. ಅವನು ಗೋಳು ಕೇಳುವವರು ಯಾರು? ಈಗ 3,000 ಎಕರೆ
ಮತ್ತೆ 17 ಗ್ರಾಮಗಳನ್ನು ಎರಡನೇ ಹಂತವಾಗಿ ಶಿವರಾಮ್ ಕಾರಂತರ ಬಡಾವಣೆ ಮಾಡುತ್ತಿರುವುದು ಶೋಚನೀಯ ಸಂಗತಿ. ಆದರೆ ಆ ರೈತನ ಗೋಳು, ಆ ರೈತನಿಗಿರ್ತಕ್ಕಂತಹ ದುಃಖ ದುಮ್ಮಗಳಿಗೆ ನೀವು ಸ್ಪಂದಿಸುವುದಿಲ್ಲ. ಸರ್ಕಾರ ಅಧಿಸೂಚನೆ, ಸರ್ಕಾರ ಪ್ರಕಟಣೆ, ಸರ್ಕಾರದ ಒಂದು ಹಿತ ಕಪ್ಪು ಮುಚ್ಚಿಯ ಒಂದು ಕಾಯಕ, ರೈತರ ಮೇಲೆ ದಬ್ಬಾಳಿಕೆ, ರೈತರ ಮೇಲೆ ಇರ್ತಕ್ಕಂತಹ ಎಲ್ಲ ಕಾನೂನು ಕಟ್ಟಡಗಳನ್ನು ಅವರ ಮೇಲೆ ಗದಪ್ರಹಾರ ಮಾಡುವುದು, ಇದು ಎಂತಹ ನೀಚ ಕೃತ್ಯದ ಸಂಗತಿ ಇದು. ಯಾರಿಗೋಸ್ಕರ ಬೇಕು ಈ ಸಾಮ್ರಾಜ್ಯ, ಈ ವೈಭವ ಯಾರಿಗೋಸ್ಕರ ಬೇಕು, ಯಾತಕ್ಕೋಸ್ಕರ ಬೇಕು? ಈ ಅನ್ಯಾಯ, ಅವನೀತಿ, ಅವೈಜ್ಞಾನಿಕ ಪದ್ಧತಿ ತೊಲಗಲೇಬೇಕು, ತೊಲಗಲೇಬೇಕು, ತೊಲಗಲೇಬೇಕು. ರೈತ ಉಳಿಯಲೇಬೇಕು, ಉಳಿಯಲೇಬೇಕು. ಭೂಮಿಗೋಸ್ಕರ ಹೋರಾಟ ಮಾಡುವ ರೈತ ಬೇಕು. ಎಂತರ ಸುಂದರ ಜಗಮಯ ಇದು, ಎಂಥ ಮಾಯೆಯ ಪ್ರಕೃತಿ. ಆದರೆ ಆ ಭೂಮಿ ಪಡೆದಂತಹ ನಿವೇಶನಗಳು ಯಾರಿಗೆ ಹಂಚಿಕೆ? ಬಡವರಿಗೆ ಸಿಗುವುದಿಲ್ಲ, ಬಡವರಿಗೆ ಸಿಗುವುದಿಲ್ಲ. ಒಂದು ಶೋಚನೀಯ ಸಂಗತಿ. ಅತಿ ಬಡವನಿಗೆ ಸಿಗಬೇಕಾದ ಕನಿಷ್ಠ ಸೂರುಗಳು ಸಿಗುವುದಿಲ್ಲ. ಒಂದು ರೈತ ಒಕ್ಕಲೆಬ್ಬಿಸಿ ತನ್ನ ಸಾಂಸಾರಿಕ ಜೀವನವನ್ನೇ ಹಾಳು ಮಾಡಿಕೊಳ್ಳುವನು. ರೈತನ ಗೋಳು ಬರೀ ಬಾಳು. ಈ ಬಾಳಿನ ಬದುಕಿಗೋಸ್ಕರ ರೈತ ಹೀನಾಯವಾಗಿ ಆ ಗೋವುಗಳ ಸಂರಕ್ಷಣೆ, ಗ್ರಾಮ ಸಂರಕ್ಷಣೆ, ಗೋಮಾತೆಯ ಪೂಜಿಸುವರು ಯಾರು? ನಿಮ್ಮ ಜಮೀನು ಇಲ್ಲದಿದ್ದರೆ ಎಲ್ಲಿ ಗೋಮಾತೆಗಳು ಬರ್ತವೆ? ಎಲ್ಲಿ ಗುಡಿಗೋಪುರ ಬರ್ತದೆ? ಎಲ್ಲಿ ಬಾವಿಗಳು ಬರ್ತದೆ? ಎಲ್ಲಿ ಕಾಲುವೆ ಬರ್ತದೆ? ಯಾವುದೂ ಬರುವುದಿಲ್ಲ. ಕೇವಲ ನಿವೇಶನಗಳನ್ನು ಮಾಡಿ ಹಂಚಿವಿರಿ ಹಣದ ದಾಹಕ್ಕೆ. ಯಾವ ದಾಹಕ್ಕೆ? ಹಣದ ದಾಹಕ್ಕೆ, ರೈತರ ಮಾನಹೋಮಕ್ಕೆ. ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡುವ ಸಾಮಾಜಿಕ ಹೋರಾಟಗಾರರಾಗಿ ರೈತರನ್ನು ಉಳಿಸಿ, ಭೂಮಿಯನ್ನು ಉಳಿಸಿ, ರೈತರನ್ನು ಉಳಿಸಿ, ಭೂಮಿಯನ್ನು ಉಳಿಸಿ. ಇದು ಹೋರಾಟ ಪ್ರಕ್ರಿಯೆ. ಇದಕ್ಕೆ ನಾವು ವಿರುದ್ಧವಾಗಿ ಬಂದರೆ ಮುಂದೆ ಆಗತಕ್ಕಂತಹ ಅನಾಹುತಗಳಿಗೆ ಸರ್ಕಾರವೇ ಜವಾಬ್ದಾರಿ, ಸರ್ಕಾರವೇ ಜವಾಬ್ದಾರಿ. ಸರ್, ನಾಗರಿಕರ ಹೋರಾಟಕ್ಕೆ BDA ಏನಾದರೂ ಇನ್ನು ಸರಿಬಹುದಾ ಅಥವಾ ಅದನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೋದಾ, ಹೇಗೆ? ಈಗಾಗಲೇ ಹಲವಾರು ಹೋರಾಟಗಳು, ಪಾಪ ರೈತರು ಹೋರಾಟ ಮಾಡೋದು ಕೂಡ ಅದಕ್ಕೆ ಪ್ರತಿಫಲ ಸಿಗದೆ ಅವನೀತಿ ಪರಿಸ್ಥಿತಿಯಲ್ಲಿದ್ದಾರೆ. ರೈತರು ಅವನೀತಿ ಪರಿಸ್ಥಿತಿ ಇದ್ದಾರೆ. ರೈತರು ಶೋಚನ ಸಂಗತಿ ರೈತರ ಕತೆ. ಉಳುವ ಯೋಗಿ ಅನ್ನುತ್ತಾರೆ ಕೇವಲ ಬಾಯಿನ ಮಾತಿನಲ್ಲಿ. ಉಳುವ ಯೋಗಿ ರೈತನಂತಾನೆ, ಯಾರೂ ಅಲ್ಲ. ಈ ಸರ್ಕಾರಗಳ ಕಣ್ಣಿದ್ದರೆ, ಸ್ವಲ್ಪ ಕಿಂಚೆತ್ತಿದ್ದರೆ ರೈತರ ಮೇಲೆ ಕಣ್ಣಿಟ್ಟು ಅವರು ಬರಬೇಕಾದ ಸವಲತ್ತುಗಳನ್ನು ಒದಗಿಸಿ ನಂತರ ನೀವು ಮಾಡಬೇಕಂತ ಪ್ರಕ್ರಿಯೆಗಳನ್ನು ಮಾಡಿದಾಗ ಮಾತ್ರ ರೈತರ ದಮನಿಯ ಪರಿಹಾರವಾಗುವುದು. ಮಾಡಬೇಕು. ಅಂತಹ ಫಲವತ್ತಾದ ಭೂಮಿಗಳನ್ನು ನೀವು, ಫಲವತ್ತಾದ ಮರಗಳನ್ನು ನೀವು ಈ ದಿನ ನಿವೇಶನ ವಿಂಗಡಿಸಿ ಮಾರಾಟ ಮಾಡುತ್ತಿರುವುದು ಉತ್ತಮ. ಹಾಗೂ BDA ಪರವಾಗಿ, ಸರ್ಕಾರದ ಪರವಾಗಿ ರೈತರು ಯಾವ ರೀತಿ ಹೋರಾಟ ಮಾಡಬೇಕು, ಆ ಜಾಗಗಳನ್ನು ಉಳಿಸಿಕೊಳ್ಳೋದಕ್ಕೆ ಯಾವ ರೀತಿ ಪ್ರಯತ್ನ ಪಡಬಹುದು, ಅದರ ಬಗ್ಗೆ ಏನಾದರೂ ತಿಳಿಸ್ಕೊಡ್ತೀರಾ?
ನಮ್ಮ ಭೂಮಿ ನಮ್ಮ ಹಕ್ಕು. ನ್ಯಾಯಾಲಯದಲ್ಲಿ ನಮಗಿರುವುದೇ ಒಂದು ಆಕಾಶ, ಇರುವುದೊಂದು ಭೂಮಿ. ನಾವು ರಕ್ಷಿಸಬೇಕಾದರೆ ಆ ಭೂಮಿ ನಮಗೋಸ್ಕರ ಬೇಕೇ ಬೇಕು ಅಂತ ನ್ಯಾಯಾಲಯಗಳಿಗೆ ನಾವು ಮೊಕದ್ದಮೆ ಹಾಕಿದಾಗ ನ್ಯಾಯಾಲಯ ಅದಕ್ಕೆ ತಕ್ಕಂತಹ ಉತ್ತರವನ್ನು ನೀಡಿ ಸರ್ಕಾರಕ್ಕೆ ತಿಳುವಳಿಕೆ ನೀಡಿ ಕೊಡಬೇಕಾದ ಮಾನದಂಡವನ್ನು ಸರ್ಕಾರ ನೀಡುತ್ತೆ. ಅದಕ್ಕೆ ಎಚ್ಚೆತ್ತ ರೈತ, ಹೋರಾಡು ರೈತ, ಹೋರಾಡು ಹೋರಾಡು, ನಿನ್ನ ರಕ್ತ ಇರುವ ತನಕ ಹೋರಾಡು, ನಿನ್ನ ಭೂಮಿ ಉಳಿಸಿಕೊಳ್ಳಬೇಕಾದೆ ಹೋರಾಟ ಮಾಡು, ನಿಮ್ಮ ಜೀವ ಜಂತುಗಳು ಬೇಕಾದೆ ಹೋರಾಟ ಮಾಡು, ಹೋರಾಟ ಮಾಡು. ಆದರೆ ನಿನ್ನ ಬೆನ್ನನ್ನು ತೋರಿಸಬೇಡ, ನಿನ್ನ ಬೆನ್ನು ತೋರಿಸಬೇಡ. ಹೋರಾಟ ಛಲವಿರಬೇಕು, ಛಲದಂತೆ ಮದಂತೆ ಹೋರಾಟ ಮಾಡು. ನಿನ್ನ ಭೂಮಿ ಉಳಿಸಿಕೊಳ್ಳಬೇಕಾದರೆ ಹೋರಾಟ ಮಾಡಿದರೆ ಮಾತ್ರ ನೀನು ಒಬ್ಬ ರೈತ, ಭೂಮಿಯ ಒಡೆಯ. ಇಲ್ಲದಿದ್ದರೆ ಇಂತಹ ಅವಘಡಗಳು ಬಂದು ನಮ್ಮನ್ನು ಆವರಿಸಿಕೊಡುತ್ತವೆ. ಎಚ್ಚೆತ್ತ ರೈತ ಬಾಂಧವರೇ, ಹೇಳಿ ಎದ್ದೇಳಿ, ನಮ್ಮ ಭೂಮಿ, ನಮ್ಮ ಆಕಾಶ, ನಮ್ಮ ಜೀವಜಂತುಗಳು, ಇದನ್ನು ನಮ್ಮ ಪ್ರಾಣ ಹೋದರೂ ಕೂಡ ಬಿಡುವುದಿಲ್ಲ ಎಂದು ಪಣ ತೊಟ್ಟು ಎಲ್ಲ ರೈತ ಬಾಂಧವರು ಒಂದಾಗಿ ಈ ಒಂದು ಮಹತ್ತರ ಹೋರಾಟಕ್ಕೆ ತಾವು ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟಕ್ಕೆ ಎಲ್ಲರೂ ಈ ಶಿವರಾಮ್ ಕಾರಂತ್ ಬಡಾವಣೆ 2ನೇ ಹಂತದ ಪ್ರಾರಂಭಕ್ಕೆ ಈಗಾಗಲೇ ನೀವು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಆತಕ ಅನಾಥಕ್ಕೆ ಯಾರೂ ಕಾರಣರಲ್ಲ. ಹೇಳಿ ಎದ್ದೇಳಿ ರೈತರೇ, ನಮ್ಮ ಹಕ್ಕು, ನಮ್ಮ ಭೂಮಿ, ನಮ್ಮ ಜೀವಜಂತುಗಳು, ನಮ್ಮ ಗೋಮಾತೆಗಳು ಪರಿಸರ ಮುಕ್ತವಾಗಬೇಕು. ಆದ್ದರಿಂದ ನಾವು ಯಾವುದೇ ಕಾನೂನು ಈ ಒಂದು 2ನೇ ಹಂತದ BDF ಪ್ರಾಧಿಕಾರಕ್ಕೆ ಆಗಬಾರದೆಂಬುದಾಗಿ ಆಗ್ರಹ ಮೂಲಕ ಹೇಳಿ ಎದ್ದೇಳಿ ರೈತರೇ, ಹೇಳಿ ನಮ್ಮ ಭೂಮಿ ನಮ್ಮ ರೈತರು ಮತ್ತು ಇದು ಉಳಿಲೇಬೇಕು ಮತ್ತು ಅಳಿಯಲೇಬೇಕು ಎಂಬ ವಾಗ್ದಾನ ಈ ಮೂಲಕ ರೈತ ಬಾಂಧವರಿಗೆ ನಾವು ಹೋರಾಟಗಾರನಾಗಿ ಸಾಮಾಜಿಕ ಕಳಕಳಿಯಾಗಿ ಈ ಒಂದು ಮಹತ್ತರ ಒಂದು ವಿಷಯವನ್ನು ಸರ್ಕಾರಕ್ಕೂ ಮತ್ತು ರೈತರಿಗೂ ಈ ಸಂದೇಶವನ್ನು ನೀಡುತ್ತಿದ್ದೇನೆ. ಭಲೋ ಭಾರತ್ ಮಾತಾ ಕಿ ಒಂದೇ ಮಾತರಂ. ರೈತರಿಗೆ ಜಯವಾಗಲಿ, ಹೋರಾಟಕ್ಕೆ ಜಯವಾಗಲಿ. ಶಿವರಾಮ್ ಕಾರಂತ್ ಬಡಾವಣೆ ಎಲ್ಲ ರೈತ ಬಾಂಧವರಿಗೆ ಶುಭವಾಗಲಿ.